ಜೂನ್ 16ರಿಂದ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಸಂಪೂರ್ಣ ಬಂದ್ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್. ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಜೆ ಡಿ ಶ್ರೀನಾಥ್ ರೈಡರ್. ಆಲ್ರೆಡಿ ತಮ್ಮೇಲಲ್ಲಿ ನೋಡೇ ಇರ್ತೀರಾ, ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಸ್ಟಾಪ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಗೊತ್ತಿರೋ ವಿಷಯನೇ. ಆದರೆ ಇವಾಗ ಜೂನ್ 15 ಮತ್ತೆ ಏನಾದರೂ ಸ್ಟೇ ಬರುತ್ತಾ ಅಂತಂದ್ಬಿಟ್ಟು ಹೋಪ್ಸ್ ಇಟ್ಕೊಂಡಿದ್ವಿ. ಆದರೆ ಸ್ಟೇ ಬರಲಿಲ್ಲ, ಕಂಪ್ಲೀಟಾಗಿ ಬಂದ್ ಮಾಡಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ. ನಾನು ಹೇಳೋದೇನು ಅಂತಂದರೆ, ಇವಾಗ ನಾವು ಮೊದಲು ನಮಗೆ ಮಾಡಿಸ್ಕೋಬೋದು ಅಂತ ಸರ್ಕಾರದಿಂದ ನಮ್ಗೆ ಪರ್ಮಿಷನ್ ಇತ್ತು, ನಾವು ಮಾಡ್ಕೊತಾ ಇದ್ವಿ. ಇವಾಗ ಸರ್ಕಾರದಿಂದ ನಿಲ್ಲಿಸಿ ಅಂತ ಹೇಳವ್ರೆ, ನಾವು ನಿಲ್ಲಿಸಲೇಬೇಕಾಗತ್ತೆ. ಸರ್ಕಾರಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಇನ್ ಕೇಸ್ ನೀವೇನಾದರೂ ಓಕೆ ಸರ್ಕಾರಕ್ಕೆ ಮೀರಿ ನಾವೇನೋ ಕದ್ದು ಮುಚ್ಚಿ ಮಾಡ್ತೀವಿ ಅಂತಂದರೆ ಆಮೇಲೆ ತುಂಬ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ನೀವು. ಇದು ಮಾತ್ರ ಖಂಡಿತ ಹೇಳ್ತೀನಿ ನಾನು. ದೆನ್ ಇನ್ನೊಂದೇನು ಅಂತಂದರೆ, ಕೋರ್ಟ್ ಏನಂತ ನೋಟಿಸ್ ಬಂದಿದೆಯಪ್ಪ, ನಮಗೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ತೀರಾ. ಸೊ ಇವಾಗ ನಾನು ನಿಮ್ಮ ಮುಂದೆ ಎಲ್ಲ ಕ್ಲಿಯರಾಗಿ ಓದ್ಬಿಟ್ಟು ಹೇಳ್ತೀನಿ ಏನು ನೋಟಿಸ್ ಆದರೆ ಏನು ಬಂದಿದೆ ಅಂತ ಅಂದ್ಬಿಟ್ಟು. ಜೂನ್ 16ರಿಂದ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಸಂಪೂರ್ಣ ಬಂದ್ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್. ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಹಲವರು ಅವಲಂಬಿಸಿದ್ದಾರೆ. ಆದರೆ ಸೋಮವಾರದಿಂದ ಬೆಂಗಳೂರು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಸಂಪೂರ್ಣ ಬಂದ್ ಆಗಲಿದೆ. ಈ ಕುರಿತು ಸಲ್ಲಿಸಿದ ಅರ್ಜಿ ತಿರಸ್ಕರಿಸಿದ ಹೈಕೋರ್ಟ್ ಆದೇಶ ತಡೆ ನೀಡಲು ನಿರಾಕರಿಸಿದೆ. ಬೆಂಗಳೂರು ಓಲಾ ಊಬರ್ ಸೇರಿದಂತೆ ಹಲವು ಕಂಪನಿಗಳ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ನಗರ ಪಟ್ಟಣಗಳಲ್ಲಿ ನೀಡುತ್ತಿದೆ. ಹಲವರು ಈ ಬೈಕ್ ಟ್ಯಾಕ್ಸಿಯನ್ನು ಅವಲಂಬಿಸಿದ್ದಾರೆ. ಆಟೋ ಕ್ಯಾಬ್ಗೆ ಹೋಲಿಸಿದರೆ ಹೆಚ್ಚು ಕಡಿಮೆ ಟ್ರಾಫಿಕ್ನಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡದೆ ಬೇಗನೆ ನಿಗದಿತ ಸ್ಥಳ ತಲುಪಬಹುದು. ಆದರೆ ಸೋಮವಾರದಿಂದ ಕರ್ನಾಟಕ ಬೈಕ್ ಟ್ಯಾಕ್ಸಿ ಸಂಪೂರ್ಣ ಬ್ಯಾನ್ ಆಗುತ್ತಿದೆ. ಈಗಾಗಲೇ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿದ್ದ ಆದೇಶಕ್ಕೆ ತಡೆ ನೀಡಿ ಬೈಕ್ ಟ್ಯಾಕ್ಸಿಗೆ ಅನುವು ಮಾಡಿಕೋಬೇಕೆಂದು ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿದೆ. ಇಷ್ಟೇ ಅಲ್ಲದೆ ಆದೇಶವನ್ನು ಎತ್ತಿ ಹಿಡಿದಿದೆ. ಏಕಸದಸ್ಯ ಆದೇಶಕ್ಕೆ ತಡೆ ನೀಡಲು ನಕಾರ. ಡಿವಿಷನ್ ಬೆಂಚ್ ಚೀಫ್ ಜಸ್ಟಿಸ್ ಕಾಮೇಶ್ವರ್ ರಾವ್ ಹಾಗೂ ಜಸ್ಟಿಸ್ ಶ್ರೀನಿವಾಸ್ ಹರೀಶ್ ಕುಮಾರ್ ಓಲಾ ಊಬರ್ ಮತ್ತು ರ್ಯಾಪಿಡೋ ಸೇರಿದಂತೆ ಬೈಕ್ ಟ್ಯಾಕ್ಸಿ ಸೇವೆ ನೀಡುತ್ತಿರುವ ಕಂಪನಿಗಳು ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ಮಾಡಿತ್ತು. ಏಪ್ರಿಲ್ 2ರಂದು ಹೈಕೋರ್ಟ್ ಏಕಸದಸ್ಯ ಪೀಠದ ಜಸ್ಟಿಸ್ ಶ್ಯಾಮ್ ಪ್ರಸಾದ್ ಈ ಕುರಿತು ಆದೇಶ ಹೊರಡಿಸಿದ್ದು, ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಲು ಸೂಚಿಸಿದ್ದರು. ಈ ಆದೇಶಕ್ಕೆ ತಡೆ ನೀಡಲು ನಿರಾಕರಿಸಿದ ವಿಭಾಗೀಯ ಪೀಠ ಜೂನ್ 20ರೊಳಗೆ ಬೈಕ್ ಟ್ಯಾಕ್ಸಿ ಅಗ್ರೇಟರ್ ಉತ್ತರ ಸಲ್ಲಿಸುವಂತೆ ಕೋರ್ಟ್ ಹೇಳಿದೆ. ಇಷ್ಟೇ ಅಲ್ಲದೆ ಮುಂದಿನ ವಿಚಾರಣೆಯನ್ನು ಜೂನ್ 24ಕ್ಕೆ ಮುಂದೂಡಿದೆ. ಸರ್ಕಾರ ಬೈಕ್ ಟ್ಯಾಕ್ಸಿ ಕುರಿತು ಸ್ಪಷ್ಟ ಕಾನೂನು ರೂಪಿಸುವವರೆಗೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಇರಲಿದೆ ಎಂದು ವಿಭಾಗೀಯ ಪೀಠ ಹೇಳಿದೆ. ಬೈಕ್ ಟ್ಯಾಕ್ಸಿ ಕುರಿತು ಸ್ಪಷ್ಟ ನೀತಿ ನಿಯಮಗಳನ್ನು ಜಾರಿಯಾಗುವವರೆಗೆ ಬ್ಯಾನ್ ಮುಂದುವರಿಯಲಿದೆ ಎಂದು ಹೈಕೋರ್ಟ್ ವಿಭಾಗೀಯ ಪೀಠ ಹೇಳಿದೆ. ಆದೇಶದಲ್ಲಿ ಸೋಮವಾರದಿಂದಲೇ ಜೂನ್ 16 ಕರ್ನಾಟಕದಲ್ಲಿ ಎಲ್ಲ ಬೈಕ್ ಟ್ಯಾಕ್ಸಿ ಬ್ಯಾನ್ ಎಂದು ಉಲ್ಲೇಖಿಸಿದೆ. ಹೀಗಾಗಿ ಸೋಮವಾರದಿಂದ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಇರುವುದಿಲ್ಲ ಎಂದಿದೆ. ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ನಿಯಮ ರೂಪಿಸಲು ಹೆಚ್ಚು ಆಸಕ್ತಿ ಹೊಂದಿಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಜಾರಿಗೆ ಬರುವ ಸಾಧ್ಯತೆಗಳು ಕಡಿಮೆ ಎಂದೇ ಹೇಳಲಾಗುತ್ತಿದೆ. ಬೈಕ್ ಟ್ಯಾಕ್ಸಿ ನೀತಿ ರೂಪಿಸಿ ಜಾರಿಯಾಗಿದೆ, ಎಲ್ಲರಿಗೂ ಸುರಕ್ಷತೆ ನೀಡುವ ಸವಾಲಾಗಿದೆ ಎಂದು ಹೇಳಲಾಗುತ್ತಿದೆ. ಬೆಂಗಳೂರಿನಲ್ಲಿ ಬಹುತೇಕ ಬೈಕ್ ಟ್ಯಾಕ್ಸಿ ಪ್ರಯಾಣ ನೆಚ್ಚಿಕೊಂಡಿದ್ದರೂ ಒಂದೆಡೆ ಮೆಟ್ರೋಗೆ ದುಬಾರಿ ದರ ಮಾಡಲಾಗಿದೆ. ಇಂಥ ಆಟೋ ಹಾಗೂ ಕ್ಯಾಬ್ ದರ ಹೆಚ್ಚು, ಜೊತೆಗೆ
ಟ್ರಾಫಿಕ್ನಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಬೈಕ್ ಟ್ಯಾಕ್ಸಿ ಸುಲಭ ಹಾಗೂ ಕಡಿಮೆ ಖರ್ಚಿನ ನಿಗದಿತ ಸ್ಥಳ ತಲುಪಲು ಸಾಧ್ಯವಾಗುತ್ತಿದೆ. ಆದರೆ ಸೋಮವಾರದಿಂದ ಬೈಕ್ ಟ್ಯಾಕ್ಸಿ ನೆಚ್ಚಿಕೊಂಡಿದ್ದ ಮಂದಿ ಬೇರೆ ಬೈಕ್ ಟ್ಯಾಕ್ಸಿ ಸೇವೆ ಮೊರೆಗೆ ಹೋಗಬೇಕಾಗಿದೆ. ಸೊ ಇದು ಕೋರ್ಟ್ ಕಡೆಯಿಂದ ಬಂದಿರೋ ನಮ್ಗೆ ಆದೇಶ. ಇದಕ್ಕೆ ಮುಂಚೆ ನಾವೇನು ಮಾಡೋಕ್ಕಾಗಲ್ಲ. ಹೇಳ್ತಾನೆ ಇದ್ದಾರೆ ತುಂಬ ಜನ ಯೂಟ್ಯೂಬರ್ಸ್ ಆಗಿರ್ಬೋದು, ಇಲ್ಲ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಕಡೆಯಿಂದ ಆಗಿರ್ಬೋದು, ಎಲ್ಲ ಬೈಕ್ ಟ್ಯಾಕ್ಸಿಗಳ ಅಸೋಸಿಯೇಷನ್ ಕಡೆಗಳಿಂದ ಆಗಿರ್ಬೋದು, ಎಲ್ಲರೂ ಹೇಳ್ತಾಯಿದ್ರು ದಯವಿಟ್ಟು ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬೇಕು ಅಂತಂದರೆ ನೀವೆಲ್ಲ ಒಟ್ಟು ಕೂಡಿಬಿಟ್ಟು ನಾವೆಲ್ಲ ಒಂದು ಕಡೆ ಹೋರಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಜನ ಆದರೆ ಹೇಳ್ತಾ ಇದ್ದಾರೆ. ಆದರೆ ಸರಿಯಾಗಿ ರೆಸ್ಪಾನ್ಸ್ ಆಗ್ತಾಯಿಲ್ಲ. ಏನಾದರೂ ಸ್ವಲ್ಪ ನಿಮ್ಮ ಸಮಯ ಕೊಟ್ಟು ಏನಾದರೂ ಆ ಥರ ಮಾತಾಡಿ ಇದು ಮಾಡಿಕೊಂಡ್ರೆ ಬೆಟರ್. ಯಾಕಂದರೆ ಕೋರ್ಟಲ್ಲಿ ಒಂದು ಕೇಸ್ಗಳು ಹಾಕೋದಾಗಲಿ ಇಲ್ಲ ಬರೋದು ಅವರೊಟ್ಟಿಗೆ ಹೋರಾಡ್ರೆ ಬೈಕ್ ಟ್ಯಾಕ್ಸಿ ಮತ್ತು ಪುನಃ ಪಡ್ಕೋಬೋದು ಅಂತಂದ್ಬಿಟ್ಟು ಒಂದು ಚಿಕ್ಕ ಆಸೆ ಇದೆ. ಆದರೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲ ಅಂತಂದರೆ ಆಲ್ಮೋಸ್ಟ್ 99% ಮತ್ತು ಈಗಾಗಲೇ ಟ್ರಾಫಿಕ್ ಇದೆ. ಇನ್ನು ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬಿಟ್ರೆ ಇನ್ನೂ ಬೇಜಾನ್ ಟ್ರಾಫಿಕ್ ಆಗಿಬಿಡುತ್ತೆ, ಇದಂತೂ ನಿಜ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇದು ನಿಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ ಅಂತಂದರೆ ವೀಡಿಯೋ ಇನ್ನೊಂದಕ್ಕಿಂತ ನೋಡಿ, ಇಲ್ಲ ಗೊತ್ತಾಗಿಲ್ಲ ಅಂತಂದರೆ ನೆಕ್ಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ ಲಿಂಕ್ನ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಫುಲ್ ಏನಾದರೆ ಆದೇಶ ಬಂದಿದೆ ಅಂತ ಎಲ್ಲ ಫುಲ್ ಕ್ಲಿಯರಾಗಿ ನಿಮಗೆ ಫೋಟೇಜ್ ಆದರೆ ಬರುತ್ತೆ. ಕ್ಲಿಯರಾಗಿ ಓದ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಕೋರ್ಟ್ಗಿಂತ ಮೀರಿದವರು ಯಾರೂ ಇಲ್ಲ. ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಮುಂದೆ ಹೋಗೋಣ. ಇದು ಬಿಟ್ಟು ಇಲ್ಲಪ್ಪ ಅಂತ ಅಂದ್ಬಿಟ್ಟು ಅಂದರೆ ಮತ್ತೆ ನಿಮಗೆ ವೆಹಿಕಲ್ ಸೀಸ್ ಆಗೋದಾಗಲಿ, ನನಗೆ ಗೊತ್ತಿರೋ ವೆಹಿಕಲ್ಸ್ ಎಲ್ಲ ಸೀಸ್ ಆದರೆ ಮತ್ತೆ ಯಾರು ಬಂದು ಬಿಡಿಸ್ತಾರೆ ಅಂತ ಅಂದ್ಬಿಟ್ಟು ನನಗಂತೂ ಗೊತ್ತಿಲ್ಲ. ಇದಂತೂ ಹೇಳ್ತಾ ಇದ್ದೀನಿ, ಈ ಮಾತಂತೂ ಸತ್ಯ. ಸರ್ಕಾರ ಮತ್ತು ಕೋರ್ಟ್ ಇದಕ್ಕೆ ಮೀರಿದವರು ಯಾರೂ ಇಲ್ಲ. ಸೊ ಇವೇನು ಹೇಳ್ತವೆ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗೋಣ. ನಮ್ಮ ಕೆಲಸವನ್ನು ನಾವು ಮಾಡೋಣ ನಿಷ್ಠೆಯಿಂದ. ಭಾನುವಾರ ತನಕ ಆರಾಮಾಗಿ ಮಾಡ್ಕೊಳ್ಳಿ. ಭಾನುವಾರ ನೈಟ್ 12 ಗಂಟೆ ಮೇಲೆ ಡ್ಯೂಟಿನೂ ತಗೊಳಕ್ಕೆ ಹೋಗಬೇಡಿ ಮತ್ತು ಹ್ಯಾಪು ಇಟ್ಕೊಳಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವೇನಾದರೂ ಆ್ಯಪ್ ಇಟ್ಕೊಂಡು ಹೋದರೂ ಕೂಡ ಕೆಲವೊಂದು ಜನ ಇರ್ತಾರೆ, ನೀವು ಸುಮ್ಮನೆ ಆ್ಯಪ್ ಇಟ್ಕೊಂಡ್ರು ಕೂಡ ಬಂದು ಜಗಳ ಮಾಡೋದಾಗಲಿ ಹೊಡಿಯೋದಾಗಲಿ ಖಂಡಿತ ಮಾಡ್ತಾರೆ. ಸೊ ನಾನು ಇಷ್ಟು ಮಾತು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.